4 ಲೇಯರ್ ಲೀಕ್ ಪ್ರೂಫ್ ಅಂಡರ್ವೇರ್ ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಆರಾಮಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಲೆಟ್ಸ್ ಗೋ ಗೈಸ್. ಇವತ್ತಿನ ವಿಡಿಯೋ ಏನಂತಂದ್ರೆ ರೀಯೂಸಬಲ್ ಆಗಿರುವಂತ ಪೀರಿಯಡ್ ಪ್ಯಾಂಟ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಏನಂತಂದ್ರೆ ಅಂತ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಗೈಸ್ ನಾವಿವಾಗ ಸೀದಾ ಟಾಪಿಕ್ ಹೋಗುವ, ಲೇಟ್ ಮಾಡೋದು ಬೇಡ. ಏನಂತಂದ್ರೆ ಆನ್ಲೈನ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ರಿಂದ ನನ್ಗೆ ಅದರಲ್ಲಿ ಕೆಲವೊಂದು ಪಾಯಿಂಟ್ ಅನ್ನು ಕೊಟ್ಟಿದ್ರು. ಸೊ ನಾವು ಅದನ್ನು ಕೂಡ ನೋಡ್ಕೊಂಡು ಬರುವ. 4 ಲೇಯರ್ ಲೀಕ್ ಪ್ರೂಫ್ ಅಂಡರ್ವೇರ್ ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ 4 ಸ್ಟೆಪ್ ಇದೆ ಅಂತೆ ಪೀರಿಯಡ್ ಪ್ಯಾಂಟ್ ಇಲ್ಲಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೂಲ್ ಅಂಡ್ ಸಾಫ್ಟ್ ಫ್ಯಾಬ್ರಿಕ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಪೀರಿಯಡ್ ಪ್ಯಾಂಟಿನ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ, ಕೋಲ್ಡ್ ರೀತಿ ಅನುಭವ ನಮ್ಗಾಗುತ್ತೆ. ಸೊ ಫ್ಯಾಬ್ರಿಕ್ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ರಿಲಯಬಲ್ ಅಬ್ಸರ್ಬಿಂಗ್ ಬ್ಯಾರಿಯರ್ ಅಂತ ಕೊಟ್ಟಿದ್ದಾರೆ. ಇದು ಏನಂತಂದ್ರೆ ನಮ್ಮ ಬ್ಲಡ್ ಅನ್ನ ಹೀರ್ಕೊಳ್ಳೋಕೆ, ಸ್ಟೋರ್ ಮಾಡೋಕೆ ಸೆಕೆಂಡ್ ಲೇಯರ್ ಆಗಿರುತ್ತೆ. ಥರ್ಡ್ ಲೇಯರ್ ಬಂದ್ಬಿಟ್ಟು ಟ್ರೂ ಲೀಕ್ ಪ್ರೂಫ್ ಲೇಯರ್ ಅಂತ ಕೊಟ್ಟಿದ್ದಾರೆ. ನಮ್ಮ ಬ್ಲಡ್ ಅನ್ನ ಹೀರ್ಕೊಳ್ಳೋಕೆ, ಸ್ಟೋರ್ ಮಾಡೋಕೆ ಇದು ಥರ್ಡ್ನೇ ಲೇಯರ್ ಆಗಿರುತ್ತೆ. ಫೋರ್ತ್ ಲೇಯರ್ ಬಂದ್ಬಿಟ್ಟು ಮಾಯಿಶ್ಚರ್ ವಿಕ್ಕಿಂಗ್ ಫ್ಯಾಬ್ರಿಕ್ ಅಂತ ಕೊಟ್ಟಿದ್ದಾರೆ. ಇದು ಏನಂತ ಅಂದ್ರೆ ನಮ್ಗೆ ಕೆಲವೊಬ್ಬರಿಗೆ ಪೀರಿಯಡ್ ಆದ ತಕ್ಷಣ ನಮ್ ಬಟ್ಟೆ ಎಲ್ಲ ಲೀಕ್ ಆಗುವಂಥದ್ದೆಲ್ಲ ಆಗಿರುತ್ತೆ. ಕೆಲವೊಬ್ಬರಿಗೆ ಲೀಕ್ ಆಗದೇ ಇದ್ರು ಕೂಡ ನೀರಿನ ಅಂಶ ಕೆಲವೊಂದ್ಸರಿ ನಮ್ಮ ಬಟ್ಟೆಯಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲೆಲ್ಲ ಈ ಪೀರಿಯಡ್ ಪ್ಯಾಂಟಿಯಲ್ಲಿ ಆಗೋದಿಲ್ಲ ಅಂತ 4ನೇ ಲೇಯರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರಿಂದ ನನಗೆ ಅದರಿಂದ ಕೆಲವೊಂದು ಪಾಯಿಂಟ್ ಸಿಕ್ತು, ಅದನ್ನ ನಿಮ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಾವು ಅನ್ಬಾಕ್ಸಿಂಗ್ ಮಾಡುವ ಪೀರಿಯಡ್ ಪ್ಯಾಂಟಿನ. ಸೊ ನಿಮ್ಗೂ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್, ಅನ್ಬಾಕ್ಸ್ ಮಾಡುವ. ಸೊ ಈ ತರ ಇದೆ ಪ್ಯಾಕಿಂಗ್. ನಾನು ಇದು ಓಪನ್ ಮಾಡಿ ಎಲ್ಲ ಸ್ವಲ್ಪ ನೋಡಿದ್ದೀನಿ. ಏನಕ್ಕಂತಂದ್ರೆ 7 days ಇರುತ್ತೆ ರಿಟರ್ನ್ಗೆ. ಸೊ ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಗಿದ್ರೆ ನಮ್ಗೆ 7 days ಮಾತ್ರ ಇರೋದು. ಆಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವೇ ಇಟ್ಕೋಬೇಕಾಗುತ್ತೆ. ಸೊ ನಾನು ನೋಡಿದ್ದೀನಿ ಹೇಗಿರುತ್ತೆ ಎಲ್ಲ ಫ್ಯಾಬ್ರಿಕ್ ಅಂತ. ನನ್ಗಂತೂ ಅಲ್ಟಿಮೇಟ್, ತುಂಬಾ ಚೆನ್ನಾಗಿದೆ. A few moments later. ಎಷ್ಟು ಸಾರಿ ಬಿದ್ದೋಯ್ತು ಅಂದ್ರೆ ಬೇರೆ. ಓಕೆ, ಓಪನ್ ಮಾಡೋಣ. ನನಗೆ ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಅವಾಗದಿಂದ ವಾಯ್ಸ್ ಕೂಡ ಸ್ವಲ್ಪ ಹೋಗಿದೆ. ಮೊದ್ಲೇ ವಾಯ್ಸ್ ಇಲ್ಲ, ಅದ್ರ ಮೇಲೆ ಇದೊಂದು ಬೇರೆ. ಓಕೆ, ಮಾತಾಡಿದ್ದು ಜಾಸ್ತಿ ಆಯ್ತು. ನಾನು ನೋಡಿ, ಇದ್ರಲ್ಲಿ ಬಾಕ್ಸ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡುವ ನಾವು. ಅವರದ್ದು ಬೆಟರ್ ಹೆಲ್ತ್ ಬೆಟರ್ ಟುಮಾರೋ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಏನೆಲ್ಲ ಇದೆ ಅಂತ. ರೀಯೂಸಬಲ್ ಪೀರಿಯಡ್ ಪ್ಯಾಂಟಿಂಗ್ ನೋಡಿ, ಆಲ್ ಅರೌಂಡ್ 360 ಆಂಟಿ ಲೀಕ್ ಪ್ರೊಟೆಕ್ಷನ್. ಫಸ್ಟ್ ಒನ್. ಸೆಕೆಂಡ್ ಒನ್, reusable for up to 2 years. ನೀವು ಇದನ್ನ 2 years ತನಕ ರಿಯೂಸಬಲ್ ಮಾಡಬಹುದು. ಥರ್ಡ್ ಒನ್ ಬಂದ್ಬಿಟ್ಟು ಮೇಡ್ ವಿತ್ ಅಲ್ಟ್ರಾ ಸಾಫ್ಟ್ ಅಂಡ್ ಬ್ರೀಥಬಲ್ ಕಾಟನ್ ಸ್ಪೆಂಡೆಕ್ಸ್ ಮೆಟೀರಿಯಲ್. ಸಾಫ್ಟ್ ಆಗಿರುತ್ತೆ, ಹಾಗೆ ಇದು ಬಟ್ಟೆ ಕಾಟನ್ ಅಲ್ಲಿ ಮಾಡಿರ್ತಾರೆ ಅಂತ. ಫೋರ್ತ್ ಒನ್, ಹೋಲ್ಡ್ ಅಪ್ ಟು 90 ml ಫ್ಲೋ ಅಂತ. 90 ml ತನಕ ಬ್ಲಡ್ ಅನ್ನ ಸ್ಟೋರ್ ಮಾಡುತ್ತೆ ಇದು. ಫಿಫ್ತ್ ಒನ್ ಬಂದ್ಬಿಟ್ಟು ಲೀಕ್ ಪ್ರೂಫ್ ಅಂಡ್ ಹೈಲಿ ಅಬ್ಸರ್ಬಿಂಗ್ ಲೇಯರ್ ಅಂತ ಕೊಟ್ಟಿದ್ದಾರೆ. ಇದು ಲೀಕ್ ಆಗುದಿಲ್ಲ ಅಂತ ಕೊಟ್ಟಿದ್ದಾರೆ, ಹೈಲಿ ಅಬ್ಸರ್ಬಿಂಗ್ ಲೇಯರ್ ಅಂತ ಕೊಟ್ಟಿದ್ದಾರೆ. ಇದು ಅಬ್ಸರ್ಬಿಂಗ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ನಿಮ್ಗೆ ಮೆಡಿಕಲ್ ಸ್ಟೋರ್ ಅಲ್ಲಾದ್ರೆ 1000 rupees, 1500, 2000 ಒಳಗಡೆ ಸಿಗ್ತದೆ ಇದು. ನನಗೆ ಆನ್ಲೈನ್ ಅಲ್ಲಿ ಕಡಿಮೆಗೆ ಸಿಕ್ತು. ಸೊ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ. ಅಂತಂದ್ರೆ ಇನ್ನೊಂದು ಏನಂತಂದ್ರೆ
ಪ್ಯಾಡ್ ಅನ್ನ ಯೂಸ್ ಮಾಡುವಾಗ 2 hour ಒನ್ಸ್ ನಾವು ಚೇಂಜ್ ಮಾಡಬೇಕು. 2 hour ಚೇಂಜ್ ಮಾಡಲಿಲ್ಲ ಅಂದ್ರೆ ಲೀಕ್ ಆಗುತ್ತೆ. ಸೊ ಇದು ಹಾಗಲ್ಲ, ಇದು 8 hour ತನಕ ನಾವು ಯೂಸ್ ಮಾಡ್ಬೋದು. 8 hour ತನಕ ಯೂಸ್ ಮಾಡಿ ಆಮೇಲೆ ಯೂಸ್ ಮಾಡ್ಬೋದು. ಇದನ್ನ ಕ್ಲೀನ್ ಮಾಡಿ ಒಣಗಿಸಿ ನಾವು ರಿಯೂಸ್ ಮಾಡ್ಬೋದು. 8 hour ತನಕ ಇದು ಸ್ಟೋರ್ ಮಾಡುತ್ತೆ ನಮ್ದು ಬ್ಲೆಡ್ ಅನ್ನ. ಸೊ ಓಪನ್ ಮಾಡುವಾಗ ಈ ತರ ಇದೆ. ಅಂದ್ರೆ ನಾನು ಮೊದ್ಲು ತರುವಾಗ ಕೂಡ ಹೀಗೇನೆ ಇತ್ತು. ಅಂದ್ರೆ ಏನಾದ್ರು ಪ್ಯಾಕಿಂಗ್ ಒಂದ್ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಖಾಲಿ ಇದು ಬಾಕ್ಸ್ ಇಂದ ಒಳಗಿನ ಕಳ್ಸಿದ್ದಾರೆ. ನೋಡಿ ಈ ತರ ಇದೆ. ನಾನು ತಗೊಂಡಿರೋದು ಬ್ಲ್ಯಾಕ್ ಕಲರ್ ಅಲ್ಲಿ. ಲಾಸ್ಟಿಕ್ ಇದ್ರದ್ದು ತುಂಬಾ ಸ್ಮೂತ್ ಆಗಿದೆ, ಫಿಟ್ ಆಗುತ್ತೆ ಆ ತರ ಏನಿಲ್ಲ. ಇಲ್ಲಿ ಕೂಡ ಹಾಗೇನೆ. ಹಾಗೆ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಈ ಒಂದು ಪ್ಲೇಸ್ ನೋಡುವಾಗ್ಲೇ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇಷ್ಟು ದಪ್ಪ ಇದೆ, ನೋಡಿ ಫುಲ್ ತುಂಬಾ ಸಾಫ್ಟ್ ಆಗಿದೆ. ಇದು ಬಟ್ಟೆನೂ ಹಾಗೆ ಫುಲ್ ಸಾಫ್ಟ್ ಆಗಿ ಕೋಲ್ಡ್ ಆಗಿದೆ. ಇಲ್ಲಿ ಇಷ್ಟು ಭಾಗ, ಫ್ರಂಟ್ ಅಲ್ಲಿ ಇಷ್ಟು ಭಾಗ ಫುಲ್ ನಮ್ಮ ಬ್ಲಡ್ ಅನ್ನ ಕವರ್ ಮಾಡುತ್ತೆ. ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಬಲ್ ಒಂದು ಸ್ಟಿಚ್ ಮಿಡ್ಲಲ್ಲಿ ಒಂದು ಹಾಕಿದ್ದಾರೆ. ಇದು ಹಾಗೆ ಇದು ಇನ್ನೊಂದು ಬ್ಲಡ್ ಹೀರ್ಕೊಳ್ಳೋಕೆ ಇದೇ ಮೇನ್ ಪಾರ್ಟ್ ಆಗಿರೋದ್ರಿಂದ. ಅಂದ್ರೆ ನಾವು ಕೆಲವೊಬ್ರು ಜಾಬ್ಗೆ ಹೋಗ್ತಾರೆ, ಇವಾಗ ಸ್ಟೂಡೆಂಟ್ಸ್, ಹೌಸ್ ಅಲ್ಲಿ ವರ್ಕ್ ಮಾಡುವವರು, ಹಾಗೆ ನಾವು ಮಲಗುವಾಗ ಲೀಕ್ ಆಗುದಂತೂ 100%. ಸೊ ಇದನ್ನ ಹೇಗೆ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ದು ಫ್ರಂಟ್ ಎಷ್ಟು ಭಾಗ ಬೇಕು ಫುಲ್ ಅಷ್ಟು ಭಾಗಕ್ಕೆ ಇದು ಬ್ಲಡ್ ಹೀರೋಕೆ ಇದನ್ನ ಹಾಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಕ್ ಅಲ್ಲಿ ಫುಲ್ ಕವರ್ ಅಪ್, ಬ್ಯಾಕ್ ಅಲ್ಲಿ ಫುಲ್ ಕವರ್ ಅಪ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇವಾಗ ನಾನು ಸಣ್ಣದಾಗಿ ಒಂದು ಡೆಮೋ ಮಾಡ್ತೀನಿ, ನೋಡುವ ಇದು ಬ್ಲಡ್ ಅನ್ನ ಹೀರ್ಕೊಳ್ಳುತ್ತೆ, ಎಷ್ಟು ಹೀರ್ಕೊಳ್ಳುತ್ತೆ, ಹಾಗೆ ಬಟ್ಟೆಗೆ ಏನಾದ್ರು ಲೀಕ್ ಆಗುವ ಹಾಗೆ ಏನಾದ್ರು ಕಾಣಿಸುತ್ತಾ ಅಂತ ನೋಡುವ.
ಗೈಸ್ ನನಗೆ ಕೂದಲು ಬಿಟ್ಟಿಲ್ಲ ಅಂದ್ರೆ ಕಂಫರ್ಟ್ ಫೀಲೇ ಅನಿಸೋದಿಲ್ಲ. ಅದಕ್ಕೆ ವಿಡಿಯೋ ಲಾಸ್ಟ್ ಆಗ್ತಾ ಬಂತು, ಆದ್ರೂ ಕೂಡ ನಾನು ಆ ಕೂದಲನ್ನು ಬಿಟ್ಟಿದ್ದೀನಿ. ಇವಾಗ ಏನಂತಂದ್ರೆ ಡೆಮೋ ನೋಡಿದ್ರಲ್ಲ ಗೈಸ್ ನೀವು, ಪೀರಿಯಡ್ ಫ್ರಂಟಿನ ಫಸ್ಟ್ ತರಿಸಿದ್ದೆ ನೋಡಿ. ತರಿಸಿ ಇಷ್ಟು ದಿನ ಇವತ್ತು ವ್ಲಾಗ್ ಮಾಡುವಾಗಲೂ ಕೂಡ ನಾನು ಒಗ್ದಿರ್ಲಿಲ್ಲ. ಹಾಗಾಗಿ ಅದು ಹೀರ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಹಿಡ್ಕೊಳ್ತು. ಆಮೇಲೆ ಬೇಗ ಹಿಡ್ಕೊಳ್ತು. ನೆಕ್ಸ್ಟ್ ನಾನು ಲೀಕ್ ಆಗುತ್ತಾ ಅಂತ ನಾನು ವೈಟ್ ಪೇಪರಲ್ಲಿ ಟಿಶ್ಯೂ ಅಲ್ಲಿ ತೋರಿಸ್ತೀನಿ ನಿಮಗೆ. ಏನೂ ಲೀಕ್ ಆಗಲಿಲ್ಲ, ತುಂಬಾ ಚೆನ್ನಾಗುಂಟು ಗೈಸ್. ಮನೆಯಲ್ಲಿ ಯಾರಿಗೂ ಕೂಡ ಗಿಫ್ಟ್ ಕೂಡ ಮಾಡ್ಬೋದು. ಇದನ್ನು ಗಿಫ್ಟ್ ಮಾಡಿದ್ರು ಕೂಡ ತಪ್ಪಾಗಲ್ಲ, ಅಂದ್ರೆ ಅವ್ರದ್ದು ಹೆಲ್ತ್ ಒಳ್ಳೇದಿರುತ್ತೆ. ಹಾಗಾಗಿ ಇಷ್ಟ ಇದನ್ನು 8 hours ತನಕ ಯೂಸ್ ಮಾಡ್ಬೋದು. ಆಮೇಲೆ ನೀವು ವಾಶ್ ಮಾಡಿ ಆಮೇಲೆ ಡ್ರೈ ಮಾಡಿ ನೀವು ರಿಯೂಸಬಲ್ ಮಾಡ್ಬೋದು. ವಿಡಿಯೋನ ಎಂಡ್ ಮಾಡ್ತೀನಿ ನಾನು ಇವಾಗ. ವಿಡಿಯೋನ ಈ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.